ಅಂಥೇಳಿ ನಿಮಗೆ ಶೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರೀಲಿಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಅಷ್ಟೇ ಟೇಸ್ಟಿಯಾಗಿತ್ತು. ಹಣ್ಣಿನಿಂದ ಮಾಡಿರೋ ಅಂಥದ್ದು. ಹಾಗೆ ಹಣ್ಣು ತಿನ್ನೋ ಬದಲು ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸ್ವಲ್ಪ ಚೆನ್ನಾಗಿದ್ದೀವಿ. ಬನ್ನಿ, ಈಗ ಶ್ರೇಯ ಕೆಲಸಕ್ಕೆ ಹೋಗಿ ಬಂದಳು. ಇವತ್ತು ನಾನು ಹೋಗಲಿಲ್ಲ, ಯಾಕೋ ಇದು ಹೋಗಲಿಲ್ಲ, ಸಾರಿ. ಹಾಗಾಗಿ ಶ್ರೇಯ ಮಾತ್ರ ಹೋಗಿ ಬಂದಳು. ಏನು ಹೇಳೋದಕ್ಕೆ ಆಗ್ತಾಯಿಲ್ಲ ನನಗೆ, ಸುಮ್ಮನೆ ಅದಕ್ಕೆ. ನೋಡಿ, ಶ್ರೇಯ ಕೆಲಸಕ್ಕೆ ಹೋದ್ಲು. ನಾನು ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡೆ. ಯಾಕಂದರೆ ಮಕ್ಕಳಿದ್ರಲ್ಲ, ಈಗ ಒಂದೂವರೆ ತಿಂಗಳು ಅಷ್ಟು ಕ್ಲೀನ್ ಮಾಡೋದಕ್ಕಾಗಲ್ಲ ಅವಳಿಗೆಲ್ಲ ಅಂಥೇಳಿ ನಾನೇ ಮಾಡಿದೆ. ಅವಳು ಬಂದು ಕಸ ಗುಡಿಸಿ ವರ್ಷಳು. ಹಾಗೆ ನಾನು ಊರಿಗೆ ಹೋಗಿದ್ನಲ್ಲ, ಆವಾಗ ಯಜಮಾನ್ರು ಅಲಸಂಡೆ ತಂದಿದ್ರು. ಎಲ್ಲ ಹಣ್ಣಾಗಿತ್ತೆ, ಬೀಜ ಸ್ವಲ್ಪ ಎಳೆದಿದ್ದದ್ದು ತಕ್ಕೊಂಡು ಇದು ಮಾಡಿದೆ. ಈಗ ಇದ್ರ ಪದಾರ್ಥ ಮಾಡಬೇಕು. ಬನ್ನಿ, ನಾನೀಗ ತೋರಿಸ್ತೇನೆ. ಲೈಟ್ ಹಾಕಿಲ್ಲ ನಮ್ಮ ಮೇಡಮ್ ಅವರಿಗೆ. ಆಲ್ರೆಡಿ ಪೂಜೆ ಕೂಡ ಆಗಿದೆ. ಸಿಂಪಲ್ಲಾಗಿ, ಹೂ ಅಂತೂ ಇಲ್ಲ, ಈಗ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ. ಇಲ್ಲಿ ಒಂದಿಷ್ಟು ಅಲಸಂದೆ ಸಿಕ್ತು, ಹುರಿದು ಪದಾರ್ಥ ಮಾಡ್ತಾಯಿದ್ದಾಳೆ ಶ್ರೇಯ. ಎಲ್ಲ ಕಟ್ ಮಾಡಿ ಕೊಟ್ಟೆ ನಾನು ಅಲ್ಲಿ ಕೂತು. ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದಾಳೆ. ಹಾಗೆ ಇದೊಂದಿಷ್ಟು ಚಪಾತಿ, ಒಂದು 8 ಚಪಾತಿ ನಾನು ಮಾಡ್ತೀನಿ, ಅವಳು ಇಲ್ಲಿ ಸ್ವಲ್ಪ ಮಾಡ್ತಾಳೆ. ನನಗೆ ತುಂಬ ಹೊತ್ತು ನಿಂತ್ಕೊಳ್ಳಿಕ್ಕಾಗಲ್ಲ, ಅದಕ್ಕಾಗಿ ಇಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಬಂದಿದ್ದೆ ಊರಿಂದ ಬರೋದು, ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ನೀದು ಪುಂಡಿ ಪಲ್ಯ ಇತ್ತು, ಮೊಸರು ಕೂಡ ಇದೆ. ಈಗ ಇದಷ್ಟು ಹಾಕಿ ಮಾಡ್ತಾಳೆ, ಇದಷ್ಟು ನಾನು ಮಾಡ್ತೀನಿ. ಈಗ ಚಪಾತಿ ನೋಡಿ, ಅಂದರೆ ಧನುಷನಿಗೆ ತುಂಬ ದಿನ ಐತೆ ಮಾಡಿಲ್ಲಲ್ಲ, ಅವನಿಗೂ ಬೇಕು. ಅವನಿಗೆ ನಾನು ಮಾಡಿರೋ ಚಪಾತಿ ಅಂದರೆ ತುಂಬಾ ಇಷ್ಟ, ಅದಕ್ಕಾಗಿ ಈಗ ಚಪಾತಿನ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಬನ್ನಿ. ಹಂಚು ಕೂಡ ರೆಡಿ ಮಾಡಿದ್ದಾಳೆ ನಮ್ಮ ಮೇಡಮ್ ಅವರು. ಇದಷ್ಟು ಚಪಾತಿ ಮಾಡ್ತೀನಿ, ಅಷ್ಟರಲ್ಲಿ ಅವಳು ಪದಾರ್ಥ ಕೂಡ ಮಾಡ್ತಾಳೆ. ಸರ್, ಊಟ ನಡೆದೈತೇನ್ರಿ? ನೋಡಿ, ಶ್ರೇಯಾನು ಸ್ವಲ್ಪ ಚಪಾತಿ ಮಾಡಿದ್ಲು, ನಾನು ಮಾಡಿದ್ದೆ. ಈಗ ಊಟ ಮಾಡತ್ತಾರೋ. ಅಲಸಂಡೆ ಪದಾರ್ಥ, ಪುಂಡಿ ಸೊಪ್ಪು, ಮುಳುಸು ಅಂತಿಗೆ ಕೂಡ ಊಟ ಮಾಡತ್ತಾರೋ. ನಾನು ಬಿಟ್ಟು ಊಟ ಮಾಡತ್ತಾರ ನೋಡಿ. ಕರೆದ್ರೆ ನಾನು ಊಟಕ್ಕೆ ಹಾಂ ರೀ, ಯಾಕಂದ್ರೆ ಈಗ 1 ತಿಂಗಳು ಇದ್ದಿದ್ದಿಲ್ಲಲ್ಲ. ಅಲ್ಲ, ಇಂಥ ಮುಂದೆ ಕೂತೀನಿ. ನಾ ಏನು ಮಾಡ್ಕೊಂಡೀನಿ ಅಡ್ಗೆ? ನಂಗೆ ರೊಟ್ಟಿ ಎಲ್ಲವ ಎಲ್ಲವ್ರಿ ನೋಡಿ ಬರ್ರಿ. ಬೆಳಿಗ್ಗೆ ತಿಂದಿರ್ಬೇಕು ಮಾಡಿನೂ ಕೇಳಿದೆ ನಮ್ಮ ಊಟಕ್ಕೆ. ಯಾವಾಗ ತಾಟಲಿಕ್ಕಿ ಪದಾರ್ಥ ಯಾಕೆ ತಿಂತ ಇಲ್ಲ ಶ್ರೇಯ? ಪುಂಡಿ ಸೊಪ್ಪಟ ಯಾಕೆ ಹಾಕೊಂಡಿ ಕರ್ಕೊಂಡು ನೋಡಿ. ನಾನು ಚಪಾತಿ ತಿನ್ನೋದಿಲ್ಲ, ಅದಕ್ಕೆ ಊಟಕ್ಕೆ ಗೊತ್ತಿಲ್ಲ. ಅವರು ನಾನು ಅವಾಗಲೇ ರೊಟ್ಟಿ ತಿಂದೆ, ಅದಕ್ಕಾಗಿ ಅವರು ಚಪಾತಿ ಮಾಡಿದೆ. ಧನುಷಂಗೆ ನಾವು 4 ಮಾಡಿದೆ. ಶ್ರೇಯ ಅವ್ರ ಪಪ್ಪಾಗ ತನಕ ಮಾಡ್ಕೊಂಡ್ರು ಸ್ನೇಹಿತರೆ. ಈಗ ನನ್ನ ಚಪಾತಿನ ತಳಿಲ್ರಿಕೆ ಸಣ್ಣಗೆ ಬಿಟ್ಟು. ಒಬ್ಬೊಬ್ಬೊಬ್ಬೊಬ್ಬ ಯಾಕ್ರಿ, ನಿಮ್ಮ ಸಾಕಾಗಿ ನಿಮಗೆ ತಿಂದು ನೋಡಿ. ಅವ್ರ ಅಪ್ಪನಿಗೆ ಮಾತ್ರ ಮಾಡಿದಾಳಂತೆ, ನಾನು ಮಾಡಿರೋ ಚಪಾತಿನ ಐತಿ ಅಂತ ಇದ್ದಾಳೆ. ತಿಂಗಿ ಪರವಾಗಿಲ್ಲ. ಈ ಬೀನ್ಸ್, ಇದು ಅಲಸಂಡೆ ಪಲ್ಯ ಹಂಗೆ ಐತಿ. ಅಲಸಂದೆ ಪಲ್ಯ ಚೆನ್ನಾಗಿ, ಅವೆಲ್ಲ ಇವಾಗಿದ್ದು ಬಡಿದು, ಅದ್ರಾಗ ನಾವು ತೆಗೆದು ಮಾಡಿದ್ವಿ. ಈಗ ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಕೂತ್ಕೊಂಡು ಬೆನ್ನು ನೋವು ಸರಿ ಬಂದುಬಿಟ್ಟಿದೆ. ಈಗ ತುಂಬ ಹೊತ್ತು ಮಲಗಿಲ್ಲ, ಸ್ವಲ್ಪ ಇದನ್ನು ಮಾಡ್ತೀನಿ, ರೆಸ್ಟು. ಇದನ್ನು ಮಾಡ್ತಾಯಿದ್ದೀನಿ. ಧನುಷ್ ಕಾಲೇಜಿಂದ 3 ಗಂಟೆ ಇದೆ. ಎಷ್ಟು ಗಂಟೆ ಬರ್ತಾನೆ ಕಾಲೇಜಿಂದ ಧನುಷ್? 5 ಗಂಟೆಗೆ ಬರ್ತಾನೆ. 4:45 ಬಿಡುತ್ತೆ ಸ್ನೇಹಿತರೆ. 5 ಗಂಟೆಗೆ ಕಾಲೇಜಿಂದ ಬರ್ತಾನೆ ಅವನು. ಅವನಿಗೆ ಬರುವಷ್ಟರಲ್ಲಿ ಇಲ್ಲಿ ಏನೋ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ಬನ್ನಿ. ನೋಡಿ, ದಾಳಂಬ್ರಿಕಾಯಿ ಸಿಪ್ಪೆ ತೆಗೆದಿಡ್ತಾ ಇದ್ದೀನಿ. ಅವನಿಗೆ ಬಂದ ತಕ್ಷಣ ಹೋಗ್ತಾನೆ ಅವನು. ಹಾಗೆ ಒಂದು ದಾಳಂಬ್ರಿಕಾಯಿ ಹಾಳಾಗಿದೆ ಇಲ್ಲಿ ಅಂತ ತೆಗ್ದಿದ್ದೀನಿ. ಇನ್ನೊಂದು ಸಿಪ್ಪೆ ತೆಗೆದಿಡ್ತೀನಿ ಚೆನ್ನಾಗಿರುವಂಥದ್ದು. ಯಾಕಂದರೆ ಇವ್ನು ತಂದು ತುಂಬ ದಿನವೇ ಆಯಿತು, ಯಾಕಂದರೆ ಹಾಳಾಗಕತ್ತೇವೆ. ಅಲ್ಲೇ ಅಮ್ಮನ ಮನೆಗೆ ಬಂದು ತುಂಬ ದಿನವೇ ಇತ್ತವೆಲ್ಲ.
ಹಂಗೆ ನೀವು ಬಸ್ಸಿಗೆ ಬಿಡ್ತಾರೆ ಬೇಗ ಅಂದ್ರೆ ನೋಡಿ ಈ ಥರ ಎಲ್ಲ ನೀರು ಬಸಿತಾ ಇದ್ದಾವೆ ನೋಡಿ ಇಲ್ಲಿ. ಅದಕ್ಕಾಗಿ ಇವೆಲ್ಲ ಕಟ್ ಮಾಡ್ಕೊಂಡ್ಬಿಡ್ತೇನೆ ನಾನು. ಚೆನ್ನಾಗಿದ್ದದು ಇಟ್ಟರೆ ಆಯಿತು. ಮತ್ತು ದಿನ ಕಟ್ ಮಾಡಿ ನಾನೇ ಕಟ್ ಮಾಡಿ ಕೊಟ್ಟರೆ ಮಾತ್ರ ತಿನ್ನೋದು ಅವರು, ಇಲ್ಲಾಂದರೆ ತಿನ್ನೋದೇ ಇಲ್ಲ ಯಾರು ಹಾಗೆ. ಅದಕ್ಕೆ ಈಗ ಸಿಪ್ಪೆ ತೆಗೆದು ಎತ್ತಿ ಇಟ್ಬಿಡ್ತೇನೆ. ಬರಲಿಲ್ಲ ಅಂದ್ರೆ ನಿಂಗೆ ಸಾಕಮ್ಮ ಎಣ್ಣ ಎಣ್ಣ ಜಗಳ ಮುಗಿತಾನ ತಮ್ಮನ ಬಿಟ್ಟು ಹೇಳ್ತಾಳೆ ಯಪ್ಪ ನನಗೆ ಇವತ್ತು ಇದು ಬೇಕು. ಏನ ಏನು ಬೇಕು ಶೇವ? ಅಕ್ಕಿ ಜಗಳ ಭಾಳ ಐತೆ ನಮ್ಮ ಮನ್ಯಾಗ. ನಮ್ಮನ್ನ ಅಪ್ಪ ಅಮ್ಮನ ನೆಮ್ಮದಿಯಿಂದ ಇರಕ್ಕೆ ಬಿಡಬಾರ್ದಲ್ಲ. ನೋಡಿ ಇಂಥ ಮಕ್ಕಳಿದ್ರೆ ಅಪ್ಪ ಅಮ್ಮ ಎಷ್ಟು ನೆಮ್ಮದಿಯಿಂದ ಇರ್ತಾರೆ ನೋಡಿ ಸ್ನೇಹಿತರ. ಅದ ಕೈಯಲ್ಲಿ ಫೋನ್ ಹಿಡ್ಕೊಂಡು ಕೂತ್ಬಿಟ್ರೆ ಅದು ನೋಡಿ. ಇಲ್ಲೆಲ್ಲ ಸಿಪ್ಪೆ ತೆಗೆದಿಟ್ಟೆ. ಮಳೆ ಬಂತು, ಜೋರು ಮಳೆ ಬಂತು. ಸೌಂಡ್ ನೋಡಿ ಕೇಳಿಸ್ತಾ ಇದೆ. ಆ ಕಡೆಯಿಂದ ಬರ್ತಾ ಇದ್ದೀನಿ, ನಿಧಾನಕ್ಕೆ ಮಳೆ ಬಂತು, ಜೋರು ಬಂತು. ಫುಲ್ ಮಳೆ ಇದೆ ಇವತ್ತು ಇಡೀ ದಿನ ನಮ್ಮಲ್ಲಿ. ನೋಡಿ ಇಲ್ಲಿ ಪಂಚಾಮೃತ ಮಾಡ್ಬೇಕಂತೇಳಿ ಫ್ರೂಟ್ಸ್ ಇತ್ತು ಮನೆಯಲ್ಲಿ. ಇಲ್ಲಿ ಪಂಚಾಮೃತ ಮಾಡಬೇಕು ಅಂಥೇಳಿ ಎಲ್ಲ ತರಕಾರಿಗಳ ಹಣ್ಣುಗಳನ್ನು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತೇಳಿ ಸಿಂಪಲ್ಲಾಗಿ ತೋರಿಸ್ತೀನಿ ಬನ್ನಿ. ನಾನು ಪಂಚಾಮೃತ ಮಾಡಲಿಕ್ಕೆ ಬೆಲ್ಲನೂ ಕೂಡ ಯೂಸ್ ಮಾಡ್ಬೋದು, ಕಂಡೆನ್ಸ್ ಮಿಲ್ಕ್ ಕೂಡ ಯೂಸ್ ಮಾಡ್ತಾರೆ. ನಾನಿಲ್ಲಿ ಸಕ್ಕರೆ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂಥೇಳಿ ಬನ್ನಿ. ನೋಡಿ ಸ್ನೇಹಿತರೆ, ಈಗ ನಾನು ಪಂಚಾಮೃತ ಮಾಡಿದೆ. ಯಾಕಂದರೆ ಹಣ್ಣಿದ್ದು ಮನೆಯಲ್ಲಿ ಡ್ರ್ಯಾಗನ್ನು, ಆ್ಯಪಲ್ಲು, ಬಾಳೆಹಣ್ಣು, ದಾಳಿಂಬೆ ಎಲ್ಲ ಥರ ಇತ್ತಲ್ಲ, ಅದಕ್ಕಾಗಿ ಮಕ್ಕಳು ತಿಂತ ಅಂತೇಳಿ ಸ್ವಲ್ಪ ಮಾಡಿದ್ದೀನಿ. ಹಾಲದೆಲ್ಲ ಇರೋದ್ರಿಂದ ನಮಗೂ ಕೂಡ ಒಂದು ರೆಸಿಪಿ ಆಗುತ್ತೆ. ಈ ಥರ ಮಾಡಿಕೊಟ್ರೆ ಖುಷಿಯಾಗುತ್ತೆ ಮಕ್ಕಳಿಗೆ ಕೂಡ. ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನಾನು ಸಕ್ಕರೆನೂ ಯೂಸ್ ಮಾಡಿದ್ದೇನೆ. ಸಕ್ಕರೆ ಬೇಡ ಅನ್ನೋರು ನೀವು ಬೆಲ್ಲ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಕಂಡೆನ್ಸ್ ಮಿಲ್ಕ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಹಾಲು ಯೂಸ್ ಮಾಡಿದ್ದೀನಿ. ಈಗ ಬರ್ತದೆ ರೆಸಿಪಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಸಿಂಪಲ್ಲಾಗಿ ನಾನು ಕೂಡ ಅಷ್ಟೇ ಮಾಡ್ತಾಯಿದ್ದೀನಿ. ಈಗ ರೆಸಿಪಿ ಮಾಡೋದಕ್ಕೂ ಆಗಲ್ಲ, ಸ್ವಲ್ಪ ಇದನ್ನು ಮಾಡಿ ಮಾಡ್ತಾಯಿದ್ದೀನಿ ನೋಡಿ. ನಾನು ಹಾಲು ಕೆಮ್ಮಿನ ಸಂಬಂಧ ಹಾಲು ಉಣ್ತಾ ಇಲ್ಲ. ಹಾಲಂದ್ರೆ ಇಷ್ಟ ಕಡೆ ಈ ಕೆಮ್ಮಿರೋದ್ರಿಂದ ಹಾಲು ಕಮ್ಮಿ ತಿನ್ಬೇಕಾಗಿಲ್ಲ. ಈ ಥರ ನೋಡಿ ಎಲ್ಲ ಇದು ಬಂದರೆ ಹಾಲಿಗೆ ಉಳ್ಕೊಂಡ್ಬಿಡತೈತಿ ಅಲ್ಲದ. ತಗೋಬರ್ಲೇನೆ ಎಲ್ಲ ನಾನು ತೊಗೊಂಬಂದು ಕೈ ಕೊಡ್ಬೇಕಂದ್ರೆ ನಿಮ್ಗೆ ಶ್ರೇಯ, ನಾನು ತೊಗೊಂಬಂದು ಕೈ ಕೊಡ್ಬೇಕು ನಿಂಗೆ. ನೀ ತಿನ್ನ ಪ್ಲೇಟ್ ಕೊಡಪ್ಪ ಬಾಯ್ ಅಪ್ಪ ಮಾತಾಡ್ತಿರ್ತಾಡಿ. ಹಾಂ ಅಲ್ಲಿ ಲೈಟ್ ತೆಗಿಲಿಲ್ಲ. ಕಿಚನ್ ರೂಮ್ ಮೂರ್ದಾವ್, ಕಿಚನ್ ರೂಮ್ನಾಗ ಮೂರ್ದಾವ್ ರೀ ಲೈಟ್. ಮೂರು ನಾನು ಹಾಕಿನಪ್ಪ ನೋಡಿ ಬ್ರೋ. ಆಫ್ ಮಾಡಿ ಬರೋಗು ರೀ. ಹೇಗೆ ಬಂದಿದೆ? ಹಾಂ ಚೆನ್ನಾಗಿ ಉಂಟಾ? ಶ್ರೇಯನ್ ತುಂಬ ದಿನದ್ದಿರ್ತದ ಆಸೆ ಅಲ್ಲ ನೋಡಿ. ಹೇಗೆ ನೋಡ್ತಾಳೆ ಅವಳು. ತುಂಬ ದಿನ ಆಯಿತು ಅಮ್ಮ ಮಾಡಂತ ಇದ್ಲು. ಕಂಡೆನ್ಸ್ ಮಿಲ್ಕ್ ಹಾಕಿ ಮಾಡನ್ಲಕ್ಕಿ. ನಾನು ಹಾಲು ಹಾಕಿ ಮಾಡಿದೆ. ಪಂಚಾಮೃತಕ್ಕೆ ಹಾಲು ಹಾಕಿ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಜವಾರಿ ಆಕಳದ ಹಾಲನ್ನೇ ಮಾಡ್ತಾರೆ, ಹೌದಿಲ್ಲ ರೀ? ಹೆಂಗೆ ಜವಾರಿ ಆಕಳ ಹಾಲಲ್ಲಿ ಮಾಡ್ತಾರೆ. ನಾವು ನಂದಿನಿ ಹಾಲಲ್ಲಿ ಮಾಡಿದ್ದೀವಿ ಅಲ್ಲ ರೀ. ನೋಡಿ ಸ್ನೇಹಿತರೆ, ಮಸ್ತಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮಧ್ಯಾಹ್ನ ಚಪಾತಿ ಮಾಡಿದ್ನಿ. ಚಪಾತಿ ತಿನ್ನೋದಿಲ್ಲಲ್ಲ ನಾನು. ಇಲ್ಲಿ ಬಾಂಬೆ ರವೆದು ಉಪ್ಪಿಟ್ಟು ಮಾಡ್ತಾಯಿದ್ದೆ. ಊರಿಂದ ಬರುವಾಗ ಒಂದು 2-3 kg ಅಷ್ಟು ಬಾಂಬೆ ರವೆ ತಂದಿದ್ದೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಹುರಿಬೇಕು, ಹುರಿದಿಲ್ಲ.
ನಮ್ಮ ಮೇಡಮ್ ಅವರು ಸ್ವಲ್ಪ ಬಾಂಬೆ ರವೆ ಉಪ್ಪಿಟ್ಟು ಇವತ್ತು ಫಸ್ಟ್ ಟೈಮಲ್ಲ ಇದು ಮಾಡೋದು ನೀನು ಇಲ್ಲೇ ನಿಂತು ನಾನೇ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರವಳಿಗೆ. ಇದೆಲ್ಲ ಕಟ್ ಮಾಡಿದ್ದಾಳೆ ಈಗ ಆಲ್ರೆಡಿ. ಈ ಮೆಣಸು ಕೂಡ ನಾನು ತಿನ್ನೋ ಹಾಗಿಲ್ಲ, ಆದರೆ ಹಣ್ಣು ಮೆಣಸು ಇಲ್ಲದಕ್ಕೋಸ್ಕರ ಸ್ವಲ್ಪ ಖಾರ ಕಮ್ಮಿ ಮಾಡಿ ಹಾಕ್ತಾಯಿದ್ದೀನಿ. ತರಬೇಕು ಮೆಣಸು ಖಾಲಿ ಆಗಿದೆ. ಮತ್ತು ಮಸಾಲೆ ಖಾರ ಹಾಕಿದರೆ ಅಷ್ಟು ಸರಿ ಬರೋಲ್ಲ, ಟೇಸ್ಟ್ ಸಿಹಿ ಹತ್ತಲ್ಲ ತಿನ್ನೋದಕ್ಕೆ. ಮಧ್ಯಾಹ್ನ ಚಪಾತಿ ಮಾಡಿರೋದ್ರಿಂದ ರೊಟ್ಟಿ ಮಾಡಲಿಕ್ಕಾಗಲಿಲ್ಲ, ತುಂಬಾ ಚಳಿ ಇದೆ ಅಲ್ಲ. ಯಾವ್ಯಾವ ಥರ ಹಣ್ಣಿರುತ್ತೆ ನಮ್ಮ ಮನೆಯಲ್ಲಿ ಎಲ್ಲ ಹಣ್ಣುಗಳನ್ನು ತೊಗೊಳ್ಳಿ. ಇಲ್ಲಿ ಆ್ಯಪಲ್ಲು, ದಾಳಂಬ್ರಿ ಹಣ್ಣು, ಹಾಗೆ ಬಾಳೆಹಣ್ಣು, ಹಾಗೆ ನಾನಿಲ್ಲಿ ಇನ್ನೊಂದೇನು ಡ್ರ್ಯಾಗನ್ ಫ್ರೂಟ್ಸು ತೊಗೊಂಡಿದ್ದೆ ಸ್ನೇಹಿತರೆ. ಡ್ರ್ಯಾಗನ್ ಫ್ರೂಟ್ಸು ಸೈಡ್ ಇದೆ, ಅದು ಕಂಡಿಲ್ಲ. ಇಲ್ಲಿ ಈ ಹಣ್ಣನಿಗೆ ನಾನು ಬಾಳೆಹಣ್ಣು ಹಾಗೆ ಸಿಪ್ಪೆ ತೆಗೆದೆಲ್ಲ ಕಟ್ ಮಾಡಿ ಎತ್ತಿ ಇಟ್ಕೋತೇನೆ. ಎಲ್ಲ ಈಗ ಹಣ್ಣುಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ನೋಡಿ. ಈ ಪಾತ್ರೆಗೆ ಕಟ್ ಮಾಡಿ ಇಟ್ಟಿರುವಂಥ ಒಂದು ಬೌಲು ಬಾಳೆಹಣ್ಣು, 3 ಬಾಳೆಹಣ್ಣನ್ನು ನಾನಿಲ್ಲಿ ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಇದು ಒಂದು ಆ್ಯಪಲನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ನಾನಿಲ್ಲಿ ದಾಳಂಬ್ರಿ ಕಾಳುಗಳನ್ನು ಹಾಕ್ತಾ ಇದ್ದೀನಿ. ಹಾಗೆ ಡ್ರ್ಯಾಗನ್ ಫ್ರೂಟ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೆ ಒಣ ದ್ರಾಕ್ಷಿ, ಇದು ತುಂಬ ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿ ಮಿಡ್ಲಲ್ಲಿ ಸಿಗುತ್ತಲ್ಲ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಒಂದಿಲ್ಲಿ ನಾನು 4 ರಿಂದ 5 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಹಾಲು ಕಾಯಿಸಿ ಆರಿಸಿ ಇಟ್ಟಿರುವಂಥ ಒಂದು ಅರ್ಧ ಲೀಟರ್ ಹಾಲನ್ನು ನಾನಿಲ್ಲಿ ತೊಗೊಂಡಿದ್ದೇನೆ. ಈಗ ಇದಕ್ಕೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡಿದರೆ. ಹಾಗೆ ನಿಮಗೆ ಇದು ತಿಳುವಾಗಿ ಕಾಣುತ್ತೆ, ಒಬ್ಬೊಬ್ರು ತಿಳು ಇದೆ ಅಂತಾರೆ, ಗಟ್ಟಿ ಆಗಬೇಕಂದ್ರೆ ಸ್ವಲ್ಪ ಬಾಳೆಹಣ್ಣನ್ನು ಮಿಕ್ಸಿ ಮಾಡಿ ಹಾಕಿ. ಇದಕ್ಕೆ ನಾನಿಲ್ಲಿ ಹಾಕಿಲ್ಲ, ನಿಮಗೆ ಬೇಕನ್ಸಿದ್ರೆ ಹಾಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಒಂದು 3-4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಯಾಕೆಂದರೆ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಇದನ್ನು ಫ್ರಿಜ್ಜಲ್ಲಿಟ್ಟು ಕೋಲ್ಡಾಗಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಪಂಚಾಮೃತ ಅಭಿಷೇಕ ರೆಡಿಯಾಗಿದೆ ಸ್ನೇಹಿತರೆ. ಪೂಜೆ ಮಾಡಿದಾಗ ಎಲ್ಲ ಜನ ಬರ್ತಾರೆ ನೋಡಿ, ಆ ಟೈಮಲ್ಲಿ ಕೊಡ್ತಾರೆ ಒಂದೊಂದು ಸ್ಪೂನು. ನಾನು ಇವತ್ತು ಮಕ್ಕಳಿಗೆ ಮಾಡಿದ್ದೆ, ಹಾಗಾಗಿ ಇದನ್ನು ರೆಸಿಪಿ ಶೇರ್ ಮಾಡ್ಕೋಬೇಕು, ಇನ್ನೇನು ಶ್ರಾವಣ ಬಂತ ಹೇಳಿ ನಿಮಗೆ ಶೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರೀಲಿಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಅಷ್ಟೇ ಟೇಸ್ಟಿಯಾಗಿತ್ತು. ಹಣ್ಣಿನಿಂದ ಮಾಡಿರುವಂಥದ್ದು. ಹಾಗೆ ಹಣ್ಣು ತಿನ್ನೋ ಬದಲು ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟೊದನ್ನ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಮಳೆ ಇದೆ ಇವತ್ತು ಸಾಯಂಕಾಲ. ಮಳೆಗೆ ಎದಕ್ಕೆ ಹೋಗುತ್ತಿಲ್ಲ, ತುಂಬಾ ಚಳಿ ಇತ್ತು. ನೋಡಿ, ಅಲ್ಲಿ ಕಾಟ್ ಮೇಲೆ ಹಾಸಿಗೆ ಕಾಣ್ತಾ ಇದೆಯಲ್ಲ, ಹೊಚ್ಕೊಂಡು ಮಲ್ಕೊಂಡ್ಬಿಟ್ಟಿದೆ. ಎಷ್ಟೊತ್ತನ ಚಳಿ, ಸಿಕ್ಕಾಪಟ್ಟೆ ಚಳಿ ತೊಗೊಂಡ್ಬಿಡ್ತು. ಯಾಕೋ ಏನೋ ಹಾಗಾಗಿ ಬೇಡ ಅಂಥೇಳಿ ನಮ್ಮ ಶ್ರೇಯಮ್ಮ ಉಪ್ಪಿಟ್ಟು ಮಾಡ್ತೀನಿ ನಮ್ಮ ನಿಂಗೆ ಅಂದು. ರೊಟ್ಟಿ ಮಾಡ್ಬೇಕಂಥೇಳಿ ಮಧ್ಯಾಹ್ನ ಅಲಸಂದೆ ಪದಾರ್ಥ ಮಾಡಿದ್ನೆಲ್ಲ ಇತ್ತು, ಅವರಿಗೆ ಚಪಾತಿ ಕೂಡ ಇತ್ತು. ನಾನು 2 ರೊಟ್ಟಿ ಮಾಡ್ಕೊಂಡು ಅಂತ ಮಾಡಿದ್ದೆ, ಆಗಲಿಲ್ಲ. ಅದಕ್ಕೆ ತುಂಬಾ ಚಳಿ ಸ್ಟಾರ್ಟ್ ಆದ್ಮೇಲೆ ಬಿಟ್ಟೆ. ಈಗ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೋತೀನಿ, ಬೆಳಗ್ಗೆ ಏನಾದ್ರು ಮಾಡಿದ್ರೆ ಆಯ್ತು ಅಂಥೇಳಿ. ನೋಡಿ ಸ್ನೇಹಿತರೆ, ಇಲ್ಲಿ ಈಗ ಉಪ್ಪಿಟ್ಟು ಬಾಂಬೆ ರವೆದು ಸ್ವಲ್ಪ ಗಟ್ಟಿನೇ ಆಯಿತು, ಮಿದು ಮಾಡ್ಬೇಕನ್ನೋ ಅಷ್ಟರಲ್ಲಿ ಒಂದಿಟ್ಟು ಮಾಡಿದೆ. ಯಜಮಾನ್ರಿಗೆ ನಂಗೆ ಮಾಡಿದೆ ಅಲ್ಲ ಯಜಮಾನ್ರೆ, ಸ್ವಲ್ಪ ಎಲ್ಲರೂ ಅಷ್ಟು ಮಾಡಿದೆ. ಅವರು ಅಲ್ಲಿ ಅಂದರು, ಈಗ ಅವ್ರು ಚಪಾತಿನೇ ತಿಂತಾನೆ ಅಂತ ಇದ್ದಾರೆ. ಯಾಕಂದರೆ ಇಲ್ಲಿ ಮಧ್ಯಾಹ್ನ ಮಾಡಿರೋದು ಅಲಸಂದೆ ಪದಾರ್ಥ ಇದೆ, ಹಾಗೆ ಇಲ್ಲಿ ಮೊಸರು ಇದೆ, ಇಲ್ಲಿ ಚಪಾತಿ ಇದೆ ಅವರಿಗೆ. ಅದಕ್ಕಾಗಿ ಈಗ ಊಟ ಮಾಡ್ತೇವೆ ಸ್ನೇಹಿತರೆ. ಇಷ್ಟು ನೋಡಿ, ಈಗ ನಾನೇ ಇಲ್ಲಿ ಉಪ್ಪಿಟ್ಟು ಹಾಕೊಂಡೆ, ಶ್ರೇಯಾ ಧನುಷ ಚಪಾತಿ ಊಟ ಮಾಡತ್ತಾರೆ ಸ್ನೇಹಿತರೆ. ಇಲ್ಲಿಗ ಅಲ್ಲ ರೀ, ಉಪ್ಪಿಟ್ಟು ಖಾರ ಆಗೈತ್ರ ಇಲ್ಲ ನೋಡಿ. ಈಗ ಉಪ್ಪಿಟ್ಟು ಬಿಸಿ ಉಪ್ಪಿಟ್ಟು ಏನು ತಿನ್ನೋ ಹಾಗಿಲ್ಲ. ಇನ್ನೊಂದು ತಿಂಗಳು ಅಲ್ಲ, ಇನ್ನೊಂದು ತಿಂಗಳಿದೆ ಸ್ನೇಹಿತರೆ, ತಿನ್ನಬೇಕು ಅನಿಸುತ್ತೆ. ಆದರೆ ಎಷ್ಟು ನಾವು ಇದರಿಂದ ಮಾಡ್ತೇವೆ ಅಷ್ಟು ಒಳ್ಳೆಯದು. ಹಾಗಾಗಿ ಈಗ ಎಲ್ಲರೂ ಇಲ್ಲಿ ಊಟ ಮಾಡ್ತಾ ಇದ್ದಾರೆ ನೋಡಿ. ನಂಗೆ ಚಳಿ ತಂಟ್ಲೆ ಸುಮ್ಮನೆ ಹೊಚ್ಕೊಂಡು ಮಲಗಿದ್ದೆ, ಸಿಕ್ಕಾಪಟ್ಟೆ ಮಳೆ ಇದೆ ಸಾಯಂಕಾಲ. ಹಾಗಾಗಿ ಮೊಸರು ತಿನ್ಬೇಡಲೆ ಶ್ರೇಯ, ಕೆಂಪು ಸಾಕ್ತೈತಿ ನಿನಗೆ. ಹಾಂ
ಅವಳಿಗೂ ಕೆಮ್ಮಿದೆ, ಅವಳಿಗೂ ಹುಷಾರಿಲ್ಲ, ನನಗೂ ಹುಷಾರಿಲ್ಲ. ಅಪ್ಪ ಮಗ ಮಾತ್ರ ಚೆನ್ನಾಗಿದ್ದಾರೆ ನೋಡಿ. ಬನ್ನಿ ಸ್ನೇಹಿತರೆ, ಈಗ ಊಟ ಮಾಡಿದೆ. ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ವಿಡಿಯೋದಲ್ಲಿ ಪಂಚಾಮೃತ ಅಭಿಷೇಕ ವೃತ್ತ ವಿಡಿಯೋ ಹಾಕ್ತೇನೆ. ಸಿಂಪಲ್ಲಾಗಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ.